ಟೊಮ್ಯಾಟೊ ಈಗ ನಿಜಕ್ಕೂ ಕೂಡ ಬಹಳ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಇದರಲ್ಲಿ ಇರುವಂತಹ ಕೆಮಿಕಲ್ನ ಅಂಶ ಎಷ್ಟೊಂದು ಹಾನಿಕಾರಕ ಅನ್ನೋದರ ವರದಿ ಬಂದಾಗಿನಿಂದ ಈ ಕುರಿತು ಚರ್ಚಿಸೋಣ. ನಮ್ಮೊಂದಿಗೆ ಅತಿಥಿಗಳಿದ್ದಾರೆ. ಬನ್ನಿ ಮೊದಲಿಗೆ ಅವರನ್ನ ಸ್ವಾಗತಿಸೋಣ. ಆಹಾರ ತಜ್ಞರಾಗಿರುವಂತಹ KC ರಘು ಅವರ ಜೊತೆ ಇದ್ದಾರೆ. ರಘುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಖ್ಯಾತ ವೈದ್ಯರಾಗಿರುವಂತಹ ಡಾಕ್ಟರ್ ನಾಯಕ್ ಇದ್ದಾರೆ. ಡಾಕ್ಟರ್ ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಟೊಮ್ಯಾಟೊ ಪ್ರತಿಯೊಬ್ಬರ ಅಡುಗೆ ಮನೆಯಲ್ಲೂ ಇದ್ದೇ ಇರುತ್ತೆ. ಪ್ರತಿನಿತ್ಯವೂ ಕೂಡ ಪ್ರತಿ ಅಡುಗೆಗೂ ಬಹುಶಃ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಸುವಂಥದ್ದು ಟೊಮ್ಯಾಟೊ. ಆದರೆ ಟೊಮ್ಯಾಟೊ ಆಹಾರವನ್ನು ಸೇವಿಸುವಂಥವ್ರು ಇನ್ನು ಮುಂದೆ ಎಚ್ಚರಿಕೆ ವಹಿಸಬೇಕಾಗತ್ತೆ. ಅಡುಗೆ ಮಾಡುವಾಗ ಟೊಮ್ಯಾಟೊ ಮುಟ್ಟೋಕೆ ಭಯ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇಂತಹ ಶಾಕ್ ಯಾಕೆ ಬಂತು, ಹೇಗೆ ಬಂತು, ಒಂದು ವರದಿ ನೋಡೋಣ, ನಂತರ ಚರ್ಚೆ ಮಾಡೋಣ. ಟೊಮ್ಯಾಟೊ ಬಳಸೋ ಮುನ್ನ ಎಚ್ಚರ. ಟೊಮ್ಯಾಟೊ ಹಾಗಲಕಾಯಿಯಲ್ಲಿ ಕೆಮಿಕಲ್ ವಿಷ. ಟೊಮ್ಯಾಟೊ ತಿಂದರೆ ಪುರುಷತ್ವಕ್ಕೆ ಕುತ್ತು. ಟೊಮ್ಯಾಟೊ ಬಳಕೆದಾರರು ಸ್ವಲ್ಪ ಇತ್ತ ಗಮನ ಹರಿಸಿ. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಒಂದು ಶಾಕಿಂಗ್ ನ್ಯೂಸ್ ನೀಡಿದೆ. ರೈತರು ಬೆಳೆಯುವ ಟೊಮ್ಯಾಟೊ ಹಾಗೂ ಹಾಗಲಕಾಯಿ ತರಕಾರಿಯಲ್ಲಿ ವಿಷಕಾರ ಅಂಶ ಹೆಚ್ಚಾಗಿದೆ ಅನ್ನೋ ಶಾಕಿಂಗ್ ವರದಿ ನೀಡಿದೆ. ಒಂದು ವೇಳೆ ಟೊಮ್ಯಾಟೊ ತಿಂದ್ರೆ ಪುರುಷತ್ವಕ್ಕೆ ಕುತ್ತು ಬರುತ್ತಂತೆ. ದೇಶದಲ್ಲಿ ಅತಿ ಹೆಚ್ಚು ತರಕಾರಿ ಬೆಳೆಯುವ ಏಕೈಕ ಜಿಲ್ಲೆ ಕೋಲಾರ. ಕೋಲಾರ ತಾಲೂಕು ಗಿರ್ನಹಳ್ಳಿ ಗ್ರಾಮ ಹನುಮಂತರಾಯಪ್ಪ ರೈತನ ತರಕಾರಿಗಳಲ್ಲಿ ಶಿಲೀಂಧ್ರನಾಶಕ ಅಂದ್ರೆ ಕೀಟನಾಶಕ ಅಂಶ ಹೆಚ್ಚಾಗಿದೆ. ಈ ತರಕಾರಿಗಳನ್ನ ಮನುಷ್ಯ ಸೇವನೆ ಮಾಡಿದ್ರೆ ಆರೋಗ್ಯದಲ್ಲಿ ಪರಿಣಾಮ ಬೀರಿ ನಪುಂಸಕತ್ವಕ್ಕೆ ಕಾರಣವಾಗುತ್ತೆ ಅನ್ನೋ ಆಘಾತಕಾರಿ ಅಂಶ ಬೆಳಕಿಗೆ ಬಂದಿದೆ. ಸಂಶೋಧನೆಯಿಂದ ಟೊಮ್ಯಾಟೊ ಹಾಗಲಕಾಯಿಯಲ್ಲಿ ವಿಷಕಾರಕ ಅಂಶ ಹೆಚ್ಚಾಗಿದೆ ಅಂತ ದೃಢಪಟ್ಟಿದ್ದು ಜಿಲ್ಲೆಯ ಇತರೆ ರೈತರಲ್ಲಿ ಆತಂಕ ಮೂಡಿಸಿದೆ. ಕೃಷಿ ಮತ್ತು ಸಂಬಂಧಪಟ್ಟ ತೋಟಗಾರಿಕೆ ಮತ್ತು ಕೃಷಿ ಇಲಾಖೆಗೆ ಹೋದರೆ ಅವ್ರು ಯಾವುದೇ ಒಂದು ಉತ್ತರ ಕೊಡಲ್ಲ, ಅರಕೆ ಉತ್ತರ ಕೊಡ್ತಾರೆ. ಅದಕ್ಕೇನು ಮಾಡ್ತಾರೆ ಅಂದರೆ ರೈತರು ನೇರವಾಗಿ ಈಗ ಈ ಒಂದು ಬೆಳೆಗೆ ಏನೋ ಒಂದು ರೋಗ ಇದೆ ಅಂತೇಳಿ ಆ ಸೊಪ್ಪನ್ನು ಕಿತ್ಕೊಂಡೋಗಿ ನಾವು ಅಂಗಡಿ ಮಾಲೀಕನಿಗೆ ಕೊಟ್ಟಾಗ ಹೌದಾ ಇದಕ್ಕೆ ಯಾವುದೋ ಒಂದು ರೋಗ ಬಂದಿದೆ ಅಂತೇಳಿ ರೈತನಿಗೆ ಯಾವ ಬೆಳೆ ಅಂದರೆ ಒಂದು ಬಯೋ ಔಷಧಿಯಲ್ಲಿ 250 ಇಂದ 300 ವೆರೈಟಿ ಔಷಧಿ ಇದೆ. ಯಾವ ಔಷಧಿ ಅಂತ ಗೊತ್ತಾಗಲ್ಲ, ಅವ್ರು ಕೊಡ್ತಾರೆ, ನಾವು ತೊಗೊಂಬಂದು ಹೊಡಿತಾರೆ ರೈತರು. ಇನ್ನು ತರಕಾರಿಗಳಲ್ಲಿ ವಿಷಕಾರಿ ಅಂಶ ಪತ್ತೆಯಾಗಿರೋದಕ್ಕೆ ಜಿಲ್ಲೆಯ ರೈತರು ಕಂಗೆಟ್ಟು ಹೋಗಿದ್ದಾರೆ. ಕೃಷಿ ಅಧಿಕಾರಿಗಳು ಕಾಲಕಾಲಕ್ಕೆ ತರಕಾರಿ ಬೆಳೆಗಳಿಗೆ ಕೀಟನಾಶಕ, ರೋಗನಾಶಕ ಸಿಂಪಡಣೆ ಬಗ್ಗೆ ಸೂಕ್ತ ಮಾಹಿತಿ ನೀಡದೆ ನಿರ್ಲಕ್ಷ್ಯತೆ ವಹಿಸಿದ್ದಕ್ಕೆ ಹೀಗಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ದೇಶಕ್ಕೆ ಕೋಲಾರ ಜಿಲ್ಲೆಯಿಂದ ನಾವು ತರಕಾರಿಯನ್ನು ಬೆಳೆದು ರಫ್ತು ಮಾಡ್ತಕ್ಕಂಥ ಏಷ್ಯಾದಲ್ಲಿ ನಂಬರ್ 1 ರಾಜ್ಯ ನಮ್ಮ ಕೋಲಾರ ಜಿಲ್ಲೆ. ಆದ್ದರಿಂದ ನಮಗೆ ಇವತ್ತಿನ ದಿನ ಇವತ್ತು ಈ ತರಕಾರಿಗಳು ವಿಷಪೂರ್ತಿ ಆಗ್ತಾ ಇರ್ತಕ್ಕಂಥದ್ದನ್ನು ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಸಂಬಂಧಪಟ್ಟ ಕಂಪ್ನಿಗಳ ವಿರುದ್ಧ ಅಥವಾ ಅಂಗಡಿಗಳ ಮಾಲೀಕರ ವಿರುದ್ಧ ಕಾನೂನು ಜರುಗಿಸಬೇಕಂತ ನಾವು ಎಚ್ಚರಿಕೆ ಕೊಡ್ತಿದ್ವಿ. ಒಟ್ನಲ್ಲಿ ಟೊಮ್ಯಾಟೊ ಹಾಗಲಕಾಯಿ ತರಕಾರಿಗಳಲ್ಲಿ ವಿಷಕಾರಿ ಅಂಶ ಪತ್ತೆಯಾಗಿರುವುದು ಆತಂಕ ಮೂಡಿಸಿದೆ. ಅಧಿಕಾರಿಗಳು ಮಾಡಿದ ತಪ್ಪಿಗೆ ರೈತರು ಈಗ ಸಂಕಷ್ಟದಲ್ಲಿದ್ದಾರೆ. ಸರ್ಕಾರ ಮಧ್ಯಪ್ರವೇಶಿಸಿ ರೈತರಿಗೆ ಒಂದು ದಾರಿ ತೋರಿಸಬೇಕಿದೆ. ಕೋಲಾರದಿಂದ ಕ್ಯಾಮರಾಮನ್ ಶ್ರೀನಿವಾಸ್ ಜೊತೆ DN ಲಕ್ಷ್ಮೀಪತಿ, ಸುವರ್ಣ ನ್ಯೂಸ್. ಒಂದು ಕಡೆ ರೈತರಿಗೆ ನಿಜಕ್ಕೂ ಕೂಡ ಆತಂಕ ಶುರುವಾಗಿದೆ. ಇನ್ನೊಂದು ಕಡೆ ಗ್ರಾಹಕರು ಕೊಂಡಂತಹ ಟೊಮ್ಯಾಟೊ ನಿಜಕ್ಕೂ ಅದರಲ್ಲಿ ಎಷ್ಟು ಪೆಸ್ಟಿಸೈಡ್ ಹಾಕಿದಾರಪ್ಪ, ಇದೂ ಸಮಸ್ಯೆಯನ್ನು ಒಡ್ಡುತ್ತಾ, ಇದು ಕೋಲಾರದಿಂದಲೇ ಬಂದಿದ್ದ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಂಡು ಟೊಮ್ಯಾಟೊವನ್ನು ಪ್ರತಿನಿತ್ಯ ಬಳಸೋದು ಖಂಡಿತವಾಗ್ಲೂ ಪ್ರಾಕ್ಟಿಕಲಿ ಇಂಪಾಸಿಬಲ್. ಇಂತಹ ಪರಿಸ್ಥಿತಿಯಲ್ಲಿ ಮುಂದೇನು ಅನ್ನುವಂತಹ ಪ್ರಶ್ನೆಗೆ ಜೊತೆಗೆ ಹೀಗೆ ಯಾಕಾಯ್ತು ಅನ್ನೋದಕ್ಕೆ ಚರ್ಚೆಯನ್ನು ಆರಂಭಿಸ್ತಾ ರಘುಜಿ, ಬಹಳಷ್ಟು ಬಾರಿ ನಾವು ಚರ್ಚೆಯನ್ನು ಮಾಡಿದ್ದೀವಿ. ನಮ್ಮ ಸ್ಟುಡಿಯೋದಲ್ಲೇ ಕವರ್ ಸ್ಟೋರಿ ತಂಡ ಮಾಡಿದಂತಹ ವರದಿ ಏನಿದೆ, ಈ ಕೆಮಿಕಲ್ಗಳ ಬಳಕೆ ಎಷ್ಟರ ಮಟ್ಟಿಗೆ ಇದೆ ಅಂತ ಅದನ್ನು ಜಿಲ್ಲಾಡಳಿತಕ್ಕೆ ಅದು ಕೋಲಾರದ ಭಾಗದಲ್ಲೇ ಮಾಡಿದ್ದು, ಇಷ್ಟಾದರೂ ಕೂಡ ಎಚ್ಚೆತ್ತುಕೊಳ್ಳಿಲ್ಲಲ್ಲ ಸರ್, ಈಗ ಇದೇ ಪರಿಣಾಮ ಅದರದ್ದು ಅಂತ. ಇಲ್ಲ, ಈ ವಿಷಯಗಳ ವಿಷಯದಲ್ಲಿ ಭಾರತ ಬಹಳ ಕ್ಯಾಶುವಲ್ ಆಗಿದೆ, ಪರವಾಗಿಲ್ಲ, ಟೇಕನ್ ಫಾರ್ ಗ್ರಾಂಟೆಡ್ ಅಂತಾರಲ್ಲ ಆ ರೀತಿ. ಒಂದು ನೀವು ಗಮನಿಸಬೇಕು, ಭಾರತ ಜಗತ್ತಿಗೆ ಯೋಗ, ತತ್ವಶಾಸ್ತ್ರ ಎಲ್ಲವನ್ನು ಕೊಡುವಂಥದ್ದು ಒಂದು ಹೆಗ್ಗಳಿಕೆ, ಕೆಲವುದು ನಾವು ಭಾಳ ಸಂತೋಷ ಪಡ್ತೀವಿ. ಆದರೆ ಅನ್ಫಾರ್ಚುನೇಟ್ಲಿ ಭಾರತ ವಿಷವನ್ನು ಜಗತ್ತಿಗೆ ಹಂಚುವ ದೇಶ. ನಮ್ಮಲ್ಲೇ ಹೊಡ್ಕೊಳ್ಳೋದಲ್ಲ ವಿಷಯದ. ಅದಕ್ಕೆ ಯಾಕಂದರೆ ನಿಮ್ಗೆ ಗೊತ್ತಿರಬೇಕು, ಭೋಪಾಲ್ ಗ್ಯಾಸ್ ಟ್ರಾಜಡಿ ಆದಮೇಲೆ ಪೆಸ್ಟಿಸೈಡ್ ಫ್ಯಾಕ್ಟ್ರಿ ಅದು.
ಮಿಥೈಲೈಸೋಸೈನೇಟು ಕಾರ್ಬರಿಲ್ ಪೆಸ್ಟಿಸೈಡಿಗೆ ಹಾಕುವಂಥ ರಾಸಾಯನಿಕ ವಸ್ತು ಅದು. ಪಾಠ ಕಲೀಲೇ ಇಲ್ಲ. ಎಸ್, ಅಂದರೆ ಅಂಥ ಒಂದು ದೊಡ್ಡ ಟ್ರಾಜಿಡಿ ಆದರೂ, ಅಥವಾ ನಮ್ಮ ಕಾಸರಗೋಡಿನ ಎಂಡೋಸಲ್ಫಾನ್ ಕೇರಳದಿದು 17 ವರ್ಷದ ಹೋರಾಟ ಸುಪ್ರೀಂ ಕೋರ್ಟಲ್ಲಾಗಿ ಹೋದ ವಾರ ಸುಪ್ರೀಂ ಕೋರ್ಟು ವರ್ಡಿಕ್ಟ್ ಕೊಡ್ತು, ಎಂಡೋಸಲ್ಫಾನ್ ಅವರಿಗೆ ಇಷ್ಟು ದುಡ್ಡು ಕೊಡಬೇಕು ಅಂತೇಳಿ. 17 ವರ್ಷ ಇಂಥ ಅಂದರೆ ನಮ್ಮಲ್ಲಿ ಎಷ್ಟು ಕ್ಯಾಶುವಲ್ ಆಗಿದ್ದೀವಿ ಅಂತಕ್ಕಂಥದ್ದು. 178 ಪೆಸ್ಟಿಸೈಡ್ ಇರುವಂಥದ್ದು. ಒಂದು ಬೆಳೆಗೆ ಅದನ್ನ ರಿಜಿಸ್ಟರ್ ಆಗಿದ್ರೆ ಮಾರೋದು ಇನ್ನೊಂದಕ್ಕೆ. ಯಾವುದನ್ನ ಯಾವ ಬೆಳೆಗೆ ಯಾರು ಬೇಕಾದರೂ ಇದನ್ನು ಮಾರಬಹುದು. ನಿಜ ಅಲ್ಲ, ಒಂದು ಕಡೆ ಬ್ಯಾಂಡ್ ಪ್ರಾಡಕ್ಟ್ಸ್ಗಳು ಇವತ್ತಿಗೂ ಸಿಗ್ತಾ ಇರೋದು ದುರಂತ. ಇನ್ನೊಂದು ಕಡೆ ಒಪ್ಪಿಗೆ ಇರುವಂತದ್ದು ಯಾವುದು ಬಳಸಬೇಕು ಅದನ್ನೇ ಕೊಟ್ಟು ಪ್ರಮಾಣದ ಬಗ್ಗೆ ಅರಿವನ್ನ ಮೂಡಿಸ್ತಾ ಇರೋದು, ಇದು ದೊಡ್ಡ ಸಮಸ್ಯೆ. ಹೌದು ಬಳಕೆಗೆ ಓಕೆ, ಒಂದು ಬ್ಯಾಂಡ್ ಆಗಿರೋದು. ಇನ್ನೊಂದು ನಮ್ಮಲ್ಲಿ ಏನಂತೀವಿ ಕವರ್ಡ್ ಅಂಡ್ ಅನ್ಕವರ್ಡ್ ಕ್ರಾಪ್ಸ್ ಅಂತ ಹೇಳಿದ್ರೆ, ಈ ಬೆಳೆಗೆ ಇದು ರಿಜಿಸ್ಟರ್ ಆಗಿದೆ, ಅದು ತುಂಬಾ ಡೇಂಜರಸ್ಸು, ಹಾಗಾಗಿ ಕಾಟನ್ಗೆ ಮಾತ್ರ ಬಳಸಬಹುದು, ಆದರೆ ತಿನ್ನುವ ಆಹಾರಕ್ಕೆ ಬಳಸಬಾರದು. ಆ ರೀತಿ ಇದನ್ನ ಒಂದು ಕವರ್ಡ್ ಕ್ರಾಪ್ ಅನ್ನ ಅನ್ಕವರ್ಡ್ ಕ್ರಾಪ್ಗೆ ಬಳಸಬಾರ್ದು. ಆ ರೀತಿ ಆಗ್ತಾ ಇರ್ತಕ್ಕಂಥದ್ದು. ಇದರ ರೆಗ್ಯುಲೇಟರಿ ಸಿಸ್ಟಮ್ ಅಂದ್ರೆ ಅದನ್ನ ಮಾರಾಟ ಮಾಡುವಾಗ ನಿಮ್ ಬೆಳೆ ಏನು, ಎಷ್ಟು ಹಾಕ್ಬೋದು, ಆಮೇಲೆ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ನಾವು ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಒಂದು ಲಿಮಿಟ್ ಹಾಕಿದೀವಲ್ಲ, ಆ ಲಿಮಿಟ್ ಅನ್ನ ದಾಟದ ಹಾಗೆ ಆಹಾರದಲ್ಲಿ ಹೇಗೆ ಬಳಸಬೇಕು, ಬಳಸಿದ್ರೂ ಅದನ್ನ ವಿಡ್ರಾಲ್ ಪೀರಿಯಡ್ ಅಂತ ಇರುತ್ತೆ. ಈ ಆಂಟಿಬಯೋಟಿಕ್ಸು ಮತ್ತೆ ಪೆಸ್ಟಿಸೈಡ್ಗೆ ನೀವು ಮಾರುಕಟ್ಟೆಗೆ ಬರೋಕ್ಕಿಂತ ಮೊದಲು 1 ವಾರ 2 ವಾರ ನಿಲ್ಲಿಸಬೇಕಾಗುತ್ತೆ. ಆಮೇಲೆ ನೀವು ಕೆಲವುದು ಪೆಸ್ಟಿಸೈಡ್ ಇಲ್ಲದೆ ಕಡಿಮೆ ಮಾಡಿಕೊಂಡು ಅದು ಈಗ ಆಂಧ್ರದಲ್ಲಿ ಬಹಳ ದೊಡ್ಡ ಒಂದು ಇದಾಯಿತು, ನಾನ್ ಪೆಸ್ಟಿಸೈಡ್ ಮ್ಯಾನೇಜ್ಮೆಂಟ್ ಅಂತ. 10 ಲಕ್ಷ ಹೆಕ್ಟೇರ್ ಅಲ್ಲಿ ನಾನ್ ಪೆಸ್ಟಿಸೈಡ್ ಮ್ಯಾನೇಜ್ಮೆಂಟ್ ಸಕ್ಸಸ್ಫುಲ್ ಆಗಿ ನಡೆಸ್ತಾ ಇದ್ದಾರೆ. ಪೆಸ್ಟಿಸೈಡ್ ಬೇಕೇ ಬೇಕು ಅಂತಿಲ್ಲ, ಪೆಸ್ಟಿಸೈಡ್ ಇಲ್ಲದೆಯೂ ಕೂಡ ಮ್ಯಾನೇಜ್ಮೆಂಟ್ ಮಾಡೋ ಬಯೋಲಾಜಿಕಲ್ ಕಂಟ್ರೋಲ್ ಸಿಸ್ಟಮ್ಮು, ಬೇರೆ ಬೇರೆ ಸಾಯಿಲ್ ಫರ್ಟಿಲಿಟಿನ ನೋಡ್ತಕ್ಕಂಥದ್ದು, ಅಥವಾ ಕ್ರಾಪ್ಗಳನ್ನ ಮಧ್ಯದಲ್ಲಿ ಚೆಂಡು ಹೂ ನಡ್ತಕ್ಕಂಥ, ಇನ್ನೊಂದು ಅಂದ್ರೆ ಇನ್ಸೆಕ್ಟ್ಗಳನ್ನ ಡೈವರ್ಟ್ ಮಾಡ್ತಕ್ಕಂಥ ಒಂದು ಪ್ರಾಕೃತಿಕವಾದ ಮೆಥಡ್ಗಳನ್ನ ನಾವು ಹೆಚ್ಚು ಗಮನ ಹರಿಸಬೇಕು. ನೀವು ಪೆಸ್ಟಿಸೈಡ್ ಪ್ಯಾಕ್ ಮೇಲೆ ಲೇಬಲ್ ಓದಿದ್ರೆ ನೀವು ಸೇಫ್ ನೋಡಿ. ಈಗ ಪೈರೋಕ್ಲೋರೋಫಾಸ್ ಅಂತ ಹೇಳಿದೆ, ಅಥವಾ ಕಾರ್ಬೆಂಡಜಿಮ್ ಅಂತ ಹೇಳ್ತಕ್ಕಂಥ ಒಂದು ಪೆಸ್ಟಿಸೈಡ್, ಇಲ್ಲಿ ಇನ್ಸೆಕ್ಟಿಸೈಡ್, ಇಲ್ಲಿ ಟೊಮೆಟೊಗೆಲ್ಲ ಹೊಡೆಯುವಂಥದ್ದು. ನೀವು ಅದರ ಲೇಬಲ್ ನೋಡಬೇಕು. ಇದರಿಂದ ಗರ್ಭಿಣಿ ಹೆಂಗಸರು ದೂರವಿರಬೇಕು, ಇದಕ್ಕೆ ಮೀನು, ಜಲಚರ ಪ್ರಾಣಿಗಳು, ಜೇನುನೊಣಗಳು ಇದ್ದಲ್ಲಿ ಇದನ್ನು ಹೊಡೆಯಬಾರದು. ಇವು ಇಲ್ಲದೆ ಇರೋ ಜಾಗ ಇದೆಯಾ? ಅಂದ್ರೆ ಬಳಸಲಿಕ್ಕೆ ಯೋಗ್ಯವಲ್ಲದ್ದು ಅಂತ ಅನ್ನೋದು ಅಲ್ಲೇ ಸ್ಪಷ್ಟವಾಗಿ ನೀವು. ಆಮೇಲೆ ಅನೇಕರು ವಾರ್ನಿಂಗ್ ಹಾಕಲ್ಲ. ಹೀಗಾಗಿ ಈಗ ನೋಡಿ, ಆಂಧ್ರದಲ್ಲಿ ಒಂದು ಕಡೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಾವಿರಾರು ಜನ ವಿಶಾಖಪಟ್ಟಣ ಹತ್ರ ಕ್ರಾನಿಕ್ ಕಿಡ್ನಿ ಡಿಸೀಸ್ ಇಂದ ಸಫರ್ ಪಡ್ತಾ ಇದ್ದಾರೆ. ಸಾವಿರಾರು ಜನ. ಅದನ್ನ ನಾವು ಅಂದ್ರೆ ಅದು ಯಾಕೆ ಕಾರಣ? ಡಾಕ್ಟರ್ ಇದ್ರ ಬಗ್ಗೆ ಹೇಳ್ಬೋದು. ಎಪಿಡಿಮಿಲಾಜಿಕಲಿ ನಾವು ಇದು ಒಂದು ಭಾಗದಲ್ಲಿ ಇಷ್ಟು ಜನ ಕಿಡ್ನಿ ಡಿಸೀಸ್ ಸಫರ್ ಪಡ್ತಿರ್ಬೇಕಾದ್ರೆ, ಇಷ್ಟು ಜನ ಕ್ಯಾನ್ಸರ್ ಇಂದ ಸಫರ್ ಇಲ್ಲಿ 2.5 ಲಕ್ಷ ಜನ ನಮ್ಮ ಕಿದ್ವಾಯಿಗೆ ಬಂದು ಸೇರೋರು ಕ್ಯಾನ್ಸರ್. ಇನ್ನು ಕಡಿಮೆಯ ನಿಜ ನಿಜ ಅಂದ್ರೆ ಡಾಕ್ಟರ್, ಬಹುಶಃ ಈ ಕೆಮಿಕಲ್ಗಳ ಪರಿಣಾಮ ಅಂದ್ರೆ ಎಷ್ಟು ದೊಡ್ಡ ಮಟ್ಟಕ್ಕೂ ಬೇಕಾದ್ರೂ ನಮಗೆ ಸಮಸ್ಯೆಯನ್ನು ತಂದೊಡ್ಬಹುದು ಅನ್ನೋದಕ್ಕೆ ಬಹುಶಃ ಈ ವರದಿನೇ ಸಾಕ್ಷಿನ ಅಂತ. ಖಂಡಿತ. ಯಾಕಂದ್ರೆ ಪುರುಷತ್ವಕ್ಕೆ ಕುತ್ತು ಅಂತ ಅನ್ನೋದು ಒಂದು ಅಂಶ. ಬಹುಶಃ ಇದರಲ್ಲಿ ಸಬ್ಸೆಕ್ಟ್ ಗಳನ್ನ ಮಾಡ್ಕೊಂಡು ಹೋದ್ರೆ ಏನೇನು ಸಮಸ್ಯೆಗಳು ಕಾದಿದೆಯೋ ಇನ್ನು ಅದರ ಬಗ್ಗೆ ವಿಸ್ತೃತವಾದ ವರದಿ ಇನ್ನೂ ಬಂದಿಲ್ಲ ನಮ್ಮ ಕೈಗೆ. ಪ್ರಾಯಶಃ ಇದು ನಿಜವಾಗಿ ಎಲ್ಲೋ ಒಂದ್ ಕಡೆ ಎಲ್ಲರೂ ಎಚ್ಚೆತ್ಕೊಳ್ಬೇಕು, ಖಾಲಿ ರೈತರು ಮಾತ್ರ ಅಲ್ಲ. ನಿಜ. ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳವರು ಎಚ್ಚೆತ್ತುಕೊಂಡು ಅದು ಯಾವ ರೀತಿ ನಾವು ಅದನ್ನು ಹತೋಟಿಗೆ ತರಬಹುದು ಅನ್ನೋ ಬಗ್ಗೆ ವಿಸ್ತೃತವಾದ ಒಂದು ಚರ್ಚೆ ನಡೆದು ಅದನ್ನು ಆಕ್ಷನ್ ರೂಪವಾಗಿ ಅದನ್ನು ಜಾರಿಗೆ ತರಬೇಕು. ಕೇವಲ ಸಭೆ ಮಾತ್ರ ಆಗುತ್ತೆ, ಅದು ಜಾರಿಗೆ ಬರಲ್ಲ. ಎಕ್ಸಾಕ್ಟ್ಲಿ. ಅಂದ್ರೆ ನಾವೇ ಮಾಡಿದಂತಹ ವರದಿ, ಕವರ್ ಸ್ಟೋರಿ ತಂಡವೇ ನಡೆಸಿದಂತಹ ವರದಿಯಲ್ಲೇ ಗೊತ್ತಾಗಿತ್ತು ಎಷ್ಟು ಬ್ಯಾಂಡ್ ಆದಂತಹ ಕೆಮಿಕಲ್ಗಳ ಪ್ರಯೋಗ ಆಗ್ತಾ ಇದೆ, ಪೆಸ್ಟಿಸೈಡ್ಗಳ ಪ್ರಯೋಗ ಅನ್ನುವಂಥದ್ದು. ಅದರ ಬಗ್ಗೆ ವರದಿಯನ್ನ ಸಿದ್ಧ ಮಾಡಿ, ಆ ವರದಿಯನ್ನ ಪ್ರಸಾರ ಮಾಡಿ, ಅದನ್ನ ಜಿಲ್ಲಾಡಳಿತಕ್ಕೆ, ತೋಟಗಾರಿಕಾ ಇಲಾಖೆಗೆ ಎಲ್ಲವನ್ನು ಕೊಟ್ಟಿದ್ರೂ ಕೂಡ ಸುಮ್ಮನೆ ಕಣ್ಣೊರೆಸುವ ತಂತ್ರವಾಗಿ ಒಂದೆರಡು ಎಲ್ಲೋ ದಾಳಿಗಳು ನಡೆದದ್ದು ಬಿಟ್ರೆ ಇವತ್ತಿನ ಪರಿಣಾಮವನ್ನು ನಾವು ನೋಡ್ತಾ ಇದ್ದೀವಿ. ಇದು ಕೋಲಾರದಲ್ಲಿ ಆದಂತಹ ಘಟನೆ. ಹಾಗಿದ್ರೆ ಏನ್ ಮಾಡ್ತಿದೆ ಸರ್ಕಾರ, ಏನ್ ಮಾಡ್ತಿದೆ ಇಲಾಖೆ? ಆಡಳಿತಕ್ಕೆ ಕುಂಚಿತ್ತು ಕೂಡ ಯೋಚನೆ ಇಲ್ವಾ ಅನ್ನುವಂತಹ ಪ್ರಶ್ನೆ ಖಂಡಿತವಾಗ್ಲೂ ಕಾಡುತ್ತೆ.